ಹಾಯ್ ಹಲೋ ನಮಸ್ಕಾರ ಗೈಸ್. ಟೈಮ್ ಬಂದು ಇವಾಗ 7 ಗಂಟೆ. ಇದರಲ್ಲಿರೋ ಈ ಮೈಕನ್ನು ನೀನು ಹಾಕೋ. ವ್ಯಾಯಾಮ ಹಾಕೋ ಅಲ್ಲಿ. ವಾಯ್ ಮೂಡ್ರಾ. ಹೆಂಗೈತ? ಫಸ್ಟ್ ಒನ್ ಚೆನ್ನಾಗಿತ್ತು. ಇದು ಚೆನ್ನಾಗಿಲ್ವಾ? ಪಿಜ್ಜಾ ಬೆಸ್ಟ್ ತಪ್ಪಾಯ್ತು ಅನ್ನಿಸ್ತು. ಓಕೆ, ಥಿನ್ ಕ್ರಸ್ಟ್ ಬೇಕಾ ನಿನಗೆ? ಥಿನ್ ಕ್ರಸ್ಟ್ ಸಣ್ಣಕ್ಕಾಯ್ತು ಅನ್ನೋದು. ಚೀಸ್ ಮಾತ್ರ ಎಳ್ಕೊಬಿಟ್ರು. ಚೆನ್ನಾಗಿದೆ. ನಾವೆಲ್ಲ ಹೊರಗಡೆ ಹೋಗಿ ತೊಗೊಂಡು ತಿನ್ನೋದಕ್ಕಿಂತ ಫಾರ್ ಬೆಟ್ರು. ಹೆಲ್ತಿಯಾಗಿ ಮನೇಲೆ ತಿನ್ಬೋದು. ರೇಟ್ ಔಟ್ ಆಫ್ 10. 8 out of 10. 7 out of 10. ಏನಕ್ಕೆ 7? ಗೊತ್ತಿಲ್ಲ, ರೀಸನ್ ಇರ್ಬೇಕಪ್ಪ. ಸಾಯಂಕಾಲ ಮಲಗಿದ್ದು ಇಷ್ಟೊತ್ತಾಗಿದೆ ಇದೊಳಕ್ಕಲ್ಲಿ. ಮಧ್ಯಾಹ್ನ ಬೆಳಗ್ಗೆ ಹೋಗೋಣ ಅನ್ಕೊಂಡಿದ್ದು ಟೆಂಪಲ್ಗೆ. ಸಾಯಂಕಾಲ ಆಯ್ತಾ ಇದೆ 7 ಗಂಟೆ. ನೋಡ್ಕೊತಾ ಇದ್ದೀನಿ ಹಿಂಗೆ ಕಾಣಿಸ್ತೀನಿ ಕ್ಯಾಪ್ ಫ್ರೇಮಲ್ಲಿ ಅಂತ. ಹಿಂಗೆ ಹಾಕ್ಕೊಂಡ್ರೆ ಟೈಮ್ 7:40. ಇಷ್ಟೊತ್ತಿಗೆ ಕರ್ಕೊಬಂದಿದ್ದಾರೆ ಟೆಂಪಲ್ಗೆ. ಬೆಳಗ್ಗೆ 10 o'clock 11 o'clock ಹಂಗೆ ಟೈಮಿಂಗ್ಸ್ ಎಲ್ಲ ಬೇಕಾಗಿಲ್ಲ. ಒಳ್ಳೆ ಕಾಲದಲ್ಲಿ ಹೋಗ್ಬೇಕು, ಈ ಟೈಮಲ್ಲಿ ಹೋಗ್ಬೇಕು ಅಂತ ಯಾಕಂತಾರೆ ಮತ್ತೆ. ಟೆಂಪಲ್ ಒಳಗೆ ಆ್ಯಕ್ಚುಲಿ ಫೋಟೋಗ್ರಫಿ ಅಲೋಡ್ ಇಲ್ಲ. ಸೊ ಆಚೆ ಬಂದಮೇಲೆ ಕಂಟಿನ್ಯೂ ಮಾಡೋಣ. ಬಟ್ ಹೊರಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡೋಣ. ಅಲ್ಲಿ ಆ್ಯಕ್ಚುಲಿ ಹನುಮಾನ್ ಟೆಂಪಲ್ಲು, ಇದು ಮಹಾಲಕ್ಷ್ಮಿ ದೇವಸ್ಥಾನ. ಸೊ ಒಳಗೋಗಿ ದರ್ಶನ ಮಾಡ್ಕೊಬರೋಣ. ಆಮೇಲೆ ಐಸ್ ಕ್ರೀಮ್ ತಿನ್ನೋಕೆ ಹೋಗಬೇಕು. ಆ ಜಾಗ ಕೂಡ ಚೆನ್ನಾಗಿದೆ, ಅಲ್ಲಿ ತೋರಿಸ್ತೀನಿ. ಹಾಂ ಇದು ದೇವ್ರು ಬಂದು ಅಂತಾರಲ್ಲ, ದೇವ್ರು ಬಂದಂಗೆ ಇದು ಹಂಗೆ ಇದೆಯಾ? ಕಾನ್ಷಿಯಸ್ಸು, ಕ್ಯಾಮ್ರಾ ಐತೆ, ಜನ ಅವರೇ, ಎಲ್ಲ ಅವರೇ. ನೀನೇನಕ್ಕೆ ಇಡಬಾರ್ದು? ಎಂತಕ್ಕೆ ಇಡಬಾರ್ದು? ಬೇಡ ಬಿಡು, ನೀನು ಹಿಡ್ಕೊಂಡು ಏನು ಮಾಡ್ತಿ? ಹಾಟ್ ಫಟ್ಸ್ ತೊಗೊಂಡಿದ್ದೆ, ಅದು ಆದ್ರೂ ಏನೋ ಕೆರ್ಕೊಂಡು ತಿಂತಿದ್ದೆ ಲಾಸ್ಟ್ ಟೈಮ್ ನೀನು. ಹಾಂ, ಚಾಕ್ಲೇಟ್ ಸಿರಪ್ಪ. ನಾನು ಆ್ಯಸ್ ಯೂಶ್ವಲ್ ನಾನು ಚಾಕ್ಲೇಟ್ ತಂದೆ. ಹಾಂ ಸರಿ. ಗಳಿದೆ ವ್ಯಾಫಲ್ ಕೋನ್ ಮಾತ್ರ. ಸ್ಪ್ರಿಂಕಲ್ಸ್ ಅದೇ ಇದು ಈ ಕೋನಿಂದ ಆಚೆ ಬಂದ್ಬಿಡ್ತಾಯಿತ್ತು. ಇನ್ನು ಅಷ್ಟಾಕಿರ್ತಿದ್ರು ಯೂಶ್ವಲಿ. ಏನಿಂದ ಹಾಂ, ಚಿಪ್ಪೆ ಇಲ್ಲ, ಕೈಗೆ ಕೊಟ್ಟವ್ರು ಚಿಪ್ಪು. ಹಾಂ, ವಾಟ್ ಎವರ್. ನಾನು ಕಾನ್ಸ್ಟೆಂಟ್ ಅಪ್ಪ, ಯಾವಾಗಲೂ ನಾನು ಇಲ್ಲಿ ಬಂದಾಗೆಲ್ಲ ಇದೇ ತೊಗೊಳ್ಳೋದು. ನನಗಿದೇ ಇಷ್ಟ. ಜ್ಞಾಪಕ ಆಯಿತಾ? ಲಾಸ್ಟ್ ಟೈಮು ಇಲ್ಲಿಗೆ ಬಂದಲ್ಲೇ ನಾನು ಫಸ್ಟು ಗೋಪ್ರೋದು ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಅದು ಇದುವರೆಗೂ ಅಪ್ಲೋಡೇ ಮಾಡಿಲ್ಲ. ಅದೆಷ್ಟು ವ್ಲಾಗ್ ಮಾಡಿದ್ದೀನಿ ಹಿಂಗೆ ಅಪ್ಲೋಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದುವರೆಗೂ ಅಪ್ಲೋಡೇ ಮಾಡಿಲ್ಲ.
ಅದಲ್ಲ ಹಿಂಗೆ ಫೈರ್ ಫ್ಲೈ. ಯುಕಮ್ ಸಿಟಿ ಯಾರು ಓಡೋಯ್ತಾಳೆ ಇವಳೆ ಅಲ್ಲಿ. ಅಲ್ಲೆಲ್ಲ ದೂರದಲ್ಲೆಲ್ಲ ಫಾಗ್ ಕಾಣಿಸ್ತಾ ಇದೆ ಜಾಸ್ತಿ. ಈ ಫೋನಲ್ಲಿ ಲೈಟಾಗಿ ಕಾಣುತ್ತೆ ನೋಡು, ಫೋನಲ್ಲಿ ಲೈಟಾಗಿ ಕಾಣುತ್ತೆ ಅದು. ಇಲ್ಲೆಲ್ಲ ನಮಗೆ ನಾರ್ಮಲಾಗಿ ಜಾಸ್ತಿನೇ ಕಾಣಿಸುತ್ತೆ ಫಾಗು. ಎಕ್ಸ್ಪೀರಿಯನ್ಸ್ ಏನಿದೆ ಇದ್ದಿದ್ದು ಅದೆಲ್ಲ ಗೊತ್ತಿರೋ ಜಾಗನೆಲ್ಲ. ದೇವಸ್ಥಾನ ಆಯಿತು, ಐಸ್ ಕ್ರೀಮು ಆಯಿತು, ಸ್ವಲ್ಪ ಟೈಮ್ ಪಾಸ್ ಮಾಡಿದ್ದು ಆಯಿತು. ಇವಾಗ ನಾಳೆ ಹೊಟ್ಟೆ ಪಾಡು ನೋಡಬೇಕಲ್ಲ, ನಾಳೆಗೆ ಏನು ಬೇಕೋ ಮಾಡಬೇಕು ಅಂತ. ಏನು ಮಾಡೋಕ್ಕೆ ಇದೆಲ್ಲ ಮಾಡು ಸಲಾಡ್ಸ್ಗ ಅಟ್ಲೀಸ್ಟ್ ಒಂದು ವಾರ ಬರೋ ಥರ ಗ್ರೀನ್ಸ್ ಬೇಕು. ಏನು ಯಾಕೆ ಹಿಂಗಿದ್ದು ಬಿಟ್ರೆ ಸಾಕು ನೋಡ್ರಿ, ಆರಾಮಾಗಿ ತಳ್ತಾಳೆ ಆರಾಮಾಗಿ, ಟೆನ್ಷನೇ ಬೇಡ. ನನ್ನ ಒದಿತಾಳೆ, ತಳ್ಳಲ್ಲ. ನೋಡಿಲಿ ಒಂದು ಸೈಡ್ ಹೇಳಿದ್ರೆ ಎರಡು ಗೊತ್ತಿದೆ ನಿಂಜ. ಇಲ್ಲಿ ಇದೆಲ್ಲ ಹಿಡಿಯಿದೆ ಬತ್ತಲ್ಲಿ. ಹಾಂ ಆಯಿತು ಸಾಕು. ಅದು ಬೆಕ್ಕಲ್ಲ, ಅದು ಬರೋಕ್ಕೆ ಕೈ ಹೆಂಗೆ ಹಿಡ್ಕೊಂಡ್ರೆ. ಇಲ್ಲೆಲ್ಲ ಬಂದುಬಿಟ್ರೆ ಟೋಕನ್ನು ಸರಿಯಾಗಿ ಬೀಳ್ತವೆ. ಅಲ್ಲಿ ಏನು ತೊಗೋಬೇಕು ತೊಗೊಂಡು ಹೋಯ್ತಾ ಇರ್ಬೇಕು ಹಂಗೆ. ಆ ರಬ್ಬರಲ್ಲಿ ಅದು ಏನು ಕ್ವಾಲಿಟಿ ಇರುತ್ತೋ ಡಿಫ್ರೆನ್ಸ್ ಇರುತ್ತೋ ನನಗೆ ಇದುವರೆಗೂ ಜನ್ಮದಲ್ಲಿ ಗೊತ್ತಾಗಿಲ್ಲ. ನೋಡೋದಕ್ಕೆ ನಿಂತರೆ ಮಾತ್ರ 1000 ರಬ್ಬರ್ ನೋಡೋವರೆಗೂ ನೋಡೋದು ಬೇಡ ಬಿಡು, ಯಾವುದು ಮನೇಲಿ ಇರೋದೇ ಸಾಕು ಅಂತ ಹೋಯ್ತಾ ಇರೋದೆ. ಆಮೇಲೆ ಹೇಳಿಲ್ಲ, ಅದು ದೊಡ್ಡ ಬಂಚಿರಲಿ ಚಿಕ್ಕ ಬಂಚಿರಲಿ ಮನೇಲಿರೋದೇ ಸಾಕು ಅಂತಲೇ ಹೋಗೋದು ಕೊನೆಗೆ. ಆದರೆ ನೋಡಬೇಕು ಅಷ್ಟೇ. ಹಾಂ ಹೋಗಿ ಏನು ಮಾಡ್ಬೋದು ತಾನೆ, ಮನೇಲಿ ಲೈಟ್ ಹಾಕೊಂಡೆ ಏನು ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಫುಲ್ ಡೇ ವ್ಲಾಗ್ ನಾಳೆನೇ ಹಾಕೋದಕ್ಕೆ ಟ್ರೈ ಮಾಡೋದು. ಆ್ಯಂಡ್ ನಾಳೆ ಹೇಳ್ದಂಗೆ ನಾಳೆ ಒಂದು ಒಳ್ಳೆ ಕಂಟೆಂಟ್. ಯಾರ್ಯಾರಿಗೆ ವ್ಲಾಗಲ್ಲಿ ಏನಾದರೂ ಕರೆಕ್ಷನ್ಸ್ ಬೇಕು ಅಥವಾ ಏನಾದ್ರು ಚೆನ್ನಾಗಿಲ್ಲ, ಇದು ಚೆನ್ನಾಗಿತ್ತು ಇದು ಚೆನ್ನಾಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ ಒಂದ್ಸಲ ಮೆನ್ಷನ್ ಮಾಡಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ದಟ್ಸ್ ಇಟ್ ಫಾರ್ ಟುಡೇ ಗೈಸ್.